ಸ್ನೇಹಿತರೆ, ಆತ್ಮೀಯರೇ, ಪ್ರತಿಯೊಂದು ದಿವಸ ನಾವು ಪಿರಮಿಡ್ ಪವಾಡ ಲಾಭಗಳು ತಿಳ್ಕೊಂತಾ ಇದ್ವಲ್ಲ. ಅದರಲ್ಲಿ ಭಾಗವಾಗಿ ಇವತ್ತು ಒಬ್ರು ಮನೋಹರ್ ಸಿಂಗ್ ಅಂತ ನಮ್ಗೆ ತಿಳಿಸ್ತಾ ಇದ್ದಾರೆ. ಏನಂತಂದ್ರೆ ಅವರು ಪೈರಾವಾಸ್ತುನು ಕಲಿಸ್ಕೊಂತಾರೆ. ಪೈರಾವಾಸ್ತು ಕಲಿಯೋಕ್ಕೆ ನಾನು ಈಗಾಗಲೇ ಹೇಳಿದೆ, ಆನ್ಲೈನ್ ತರಗತಿಗಳು ಇರ್ತವೆ. ಒಂದು 20 ದಿವಸ ಕಾಲ ಅದನ್ನು ಯಾವಾಗ ಪ್ರಚುರ ಆಗುತ್ತೋ ನಾನು ಖಂಡಿತ ಎಲ್ಲರಿಗೂ ತಿಳಿಸ್ತೀನಿ. ಸೊ ಆ ರೀತಿಯಲ್ಲಿ ಅವರು ಪೈರಾವಾಸ್ತು ಮಾಡ್ತಾರೆ. ಮಾಡಿದ ಮೇಲೆ ಅವರು ಏನಂತ ಅಂದ್ರೆ ಅವ್ರ ಸಂಕಲ್ಪ ಏನಂದ್ರೆ, ಯಾರಾದ್ರೂ ಕಸ್ಟಮರ್ ಸಿಗ್ತಾರಾ, ಅವ್ರ ಮೇಲೆ ನಾನು ಪ್ರಯೋಗ ಮಾಡ್ಬೋದಾ ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಮನೆ ಬರುವಾಗ ಏನಂದ್ರೆ, ಪಕ್ಕ ಮನೆಯವರು ಹಸ್ಬೆಂಡ್ ವೈಫು ಅವರು ಒಂದು ಗೊಂದಲ ಅನುಭವಿಸ್ತಾ ಇರ್ತಾರೆ. ಏನಂತಂದ್ರೆ, ಅವ್ರಿಗೆ ಹೊಸ ಜಾಬು ಹುಡುಕ್ತಾ ಇರ್ತಾರೆ. ಹೊಸ ಜಾಬ್ಗೂ ಎಲ್ಲಿಗೆ ಹೋಗ್ಬೇಕು, ಯಾವ ಊರಿಗೆ ಹೋಗ್ಬೇಕು ಅಂತ ಅನ್ನೋದು, ಈ ಗೊಂದಲ ಅನ್ನೋದು ಅವರಲ್ಲಿ ಹೆಚ್ಚಾಗಿರುತ್ತೆ. ಅವ್ರಿಗೆ ಒಂದು ಅದ್ಭುತವಾದ ಜಾಬ್ ಬರುತ್ತೆ ಅವ್ರ ಹಸ್ಬೆಂಡ್ಗೆ, ಹರಿಯಾಣದಲ್ಲಿ. ಆದರೆ ಇವರು ಉದಯಪುರ ವಾಸಿ, ಅಂದ್ರೆ ರಾಜಸ್ಥಾನಲ್ಲಿ. ಅವ್ರು ಹರಿಯಾಣಗೆ ಹೋಗ್ಬೇಕಂದ್ರೆ ಒಂಥರ ರಿಲೆಕ್ಟೆನ್ಸ್, ಅಂದ್ರೆ ಇಷ್ಟ ಇಲ್ಲ ಅವ್ರಿಗೆ ಅಲ್ಲಿಗೆ ಹೋಗೋಕೆ. ಅವಾಗ ಏನು ಮಾಡ್ಬೇಕಂತ ಯೋಚನೆ ಮಾಡ್ತಾ ಇರುವಾಗ ಆ ಗೊಂದಲೆಯನ್ನು ಇವರು ಸಾಲ್ವ್ ಮಾಡೋಕ್ಕೆ ಈ ಪೈರಾವಾಸ್ತ್ರ ಉಪಯೋಗಿಸ್ತಾರೆ. ಯಾವ ರೀತಿಯಲ್ಲಿ ಅಂದರೆ, ಆ ಹಸ್ಬೆಂಡ್ಗೆ ಪೈರಾ ಕಾರ್ಡ್ ಕೊಡ್ತಾನೆ. ಪೈರಾ ಕಾರ್ಡ್ ಕೊಟ್ಟು ಆ ಸಂಕಲ್ಪನ ಹೇಳ್ಕೊಂತ ಆ ಪೈರಾ ಕಾರ್ಡನ್ನು ಉಪಯೋಗಿಸ್ಕೊಳ್ಳೋದು ಪ್ರಾರಂಭಿಸ್ತಾರೆ. ಅವಾಗ ನೆಕ್ಸ್ಟ್ ಡೇ ಅಂದರೆ ಮರನೇ ದಿವಸ ಏನಾಗುತ್ತೆ, ಅವ್ರಿಗೆ ಅವ್ರ ಹಸ್ಬೆಂಡ್ಗೆ ಹರಿಯಾಣದಿಂದನೇ ಒಂದು ಒಂದು ಇನ್ನೂ ಹೈಯರ್ ಪೊಸಿಷನು, ಹೈಯರ್ ಪೇಮೆಂಟ್ ಇರುವಂಥ ಜಾಬಿಂದ, ಆ ಕಂಪನಿಯಿಂದ ಕಾಲ್ ಬರುತ್ತೆ. ಅವಾಗ ಅವ್ರಿಗೆ ತುಂಬ ಸಂತೋಷವಾಗುತ್ತೆ. ಇನ್ನೇನು ಗೊಂದಲ ಇಲ್ಲ, ಅದ್ಭುತವಾದ ಜಾಬ್ ಸಿಕ್ತು, ಹೈಯರ್ ಪೇಮೆಂಟು ಮತ್ತು ಹೈಯರ್ ಪೊಸಿಷನ್, ಸೀನಿಯರ್ ಪೊಸಿಷನ್. ಅವಾಗ ನೇರವಾಗಿ ಅಲ್ಲಿಗೆ ಹೋಗೋಕ್ಕೆ ಇಷ್ಟಪಡ್ತಾರೆ. ಸೊ ಇಮಿಡಿಯೇಟ್ ಡೆಸಿಷನ್ ತಗೊಂಡು ಅಲ್ಲಿಗೆ ಹೋಗ್ತಾರೆ, ಹರಿಯಾಣಗೆ. ಆದರೆ ಅವಾಗ ಹಸ್ಬೆಂಡ್ ವೈಫು ಅಲ್ಲಿ ಹೋದ್ಮೇಲೆ ಏನು, ಮನೆ ಬೇಕಲ್ಲ, ಮನೆ ಸರ್ಚ್ ಮಾಡ್ತಾ ಇರ್ತಾರೆ. ಮನೆ ಸರ್ಚ್ ಮಾಡುವಾಗ ಈ ಪೈರಾ ಕಾರ್ಡ್ ಪ್ರಭಾವ ಹೆಂಗಿರ್ತದೆ ಅಂದರೆ, ಯಾವುದೇ ಒಂದೊಂದು ಸಂಕಲ್ಪ ನಾವು ಹೇಳ್ಕೊಂತ ಆ ಸಂಕಲ್ಪ ನೆರವೇರಿಸ್ಕೊಂಡು ಹೋಗ್ತಾ ಇರಬೇಕು. ಆ ಪೈರಾ ಕಾರ್ಡು ನಮ್ಮಲ್ಲಿ ಇಟ್ಕೊಂತೀವಿ, ನಮ್ಮ ಜೋಬಲ್ಲಿ ಇಟ್ಕೊಂತೀವಿ, ಆ ರೀತಿಯಲ್ಲಿ ಆಗತ್ತೆ ಅದು. ನಾನು ಈಗಾಗಲೇ ತುಂಬ ಮಾಸ್ಟರ್ಸ್ ಕೊಟ್ಟಿದ್ದೀನಿ ನಾನು ಆಲ್ರೆಡಿ. ಅವಾಗ ಒಂದು ಮನೆ ಹುಡುಕ್ತಾ ಇರ್ತಾರೆ. ಆ ಮನೆನೂ ಸಹ ನೋಡಿ, ಇವರು ಹೋಗಿ ಹುಡುಕಿದಕ್ಕೂ ಅವ್ರು ಸಿಕ್ಕಿರುವಂಥ ಮನೆ ಏನಂದ್ರೆ ರೆಂಟ್ ಪ್ಲೇಸು. ಅವರು ಉದಯಪುರ ವಾಸಿ, ಯಾರು ಆ ಮನೆ owner. ಅವಾಗ ಇವ್ರಿಗೆ ತುಂಬಾ ಸಂತೋಷವಾಯಿತು. ಅದೇ ಊರಲ್ವಾ, ಇವ್ರದ್ದು ಸ್ವಂತ ಊರಂದ್ರೆ ಉದಯಪುರ, ಅಂದ್ರೆ ರಾಜಸ್ಥಾನಲ್ಲಿ. ಅವರು ಹೌಸ್ ಓನರು ಸಹ ಉದಯಪುರ. ಅದಕ್ಕೆ ಅವಾಗ ಲೈಕ್ ಆಯಿತು. ತಕ್ಷಣವೇ ಆ ಮನೆ ಲೈಕ್ ಆಗಿದ ತಕ್ಷಣ ಅಲ್ಲಿ ಫೈನಲೈಸ್ ಮಾಡಿಕೊಂಡು ಅಲ್ಲಿ ಸೇರೋದು ಆಯಿತು. ಈ ರೀತಿಯಲ್ಲಿ ಏನಾಗತ್ತೆ, ಸೊ ಅವರ ಜೀವನ ಒಂಥರ ಆನಂದವಾಗಿ ನಡೆಸ್ಕೊಳಕ್ಕೆ ಅವಕಾಶ ಅವರಿಗೆ ಸಿಕ್ತು. ಇದು ಪಿರಮಿಡ್ಗಳ ಪ್ರಭಾವ ಹೇಗಿರ್ತದೆ ಅಂತ ತಿಳ್ಕೊಳಕ್ಕೆ ಒಂದು ಉದಾಹರಣೆ ಆಗಿ ನಾವು ಇವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇವತ್ತು. ಸೊ ಇದೆಲ್ಲ ಕೇಳಿಸ್ಕೊಟ್ಟಿದ್ದಕ್ಕೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ತೆ, ಥ್ಯಾಂಕ್ ಯು.